ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಹೆಲ್ತ್ಗೂ ತುಂಬಾ ಒಳ್ಳೆಯದು. ತಂಪು ಸಬ್ಬಕ್ಕಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಒಂದು 20 ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಥರ ಪಾಯಸ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸಬ್ಬಕ್ಕಿ, ಇದಕ್ಕಿಂತ ಸಣ್ಣದು ಬರುತ್ತೆ, ಅದು ತೊಗೊಳ್ಬೋದು. 3/4 ಕಪ್ಪು ಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿ, ಬಾದಾಮ್ ಪೌಡ್ರು 2 ಸ್ಪೂನಷ್ಟಿದೆ, ಏಲಕ್ಕಿ ಸ್ವಲ್ಪ, ಅರ್ಧ ಲೀಟ್ರು ಹಾಲಿದೆ. ಹಾಲು ಕಾಯಿಸಿ ಹಾಕಬೇಕು, ಹಾಗೆ ಹಾಕ್ಬಾರ್ದು. ಗಟ್ಟಿಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಒಂದು ಬಾಣಲೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು 1 ಕಪ್ಪಲ್ಲಿ ತೆಗೆದಿಟ್ಕೊಂಡು, ತುಂಬ ಏನು ಕಪ್ ಮಾಡೋದು ಬೇಡ. ನೋಡಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಾಗುತ್ತೆ. ತೆಗೆದಿಟ್ಕೊಂಡು ನೋಡಿ, ಇದಕ್ಕೆ 1 ಕಪ್ಪಷ್ಟು ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಆ ತುಪ್ಪದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2 ರಿಂದ 3 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಇದಕ್ಕಿಂತ ಸಣ್ಣ ಸಬ್ಬಕ್ಕಿನೂ ಬರುತ್ತೆ, ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ದು ಹಾಕಿದ್ದೀನಿ. ನೋಡಿ, ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಏನು ಹುರ್ಕೊಂಡಿರೋಂಥ ಸಬ್ಬಕ್ಕಿನ ಈ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. 1.5 ಕಪ್ ಅಥವಾ 2 ಕಪ್ಪಷ್ಟು ಹಿಡಿಯುತ್ತೆ. ಇದು ದಪ್ಪ ಸಬ್ಬಕ್ಕಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ, ಬೇಯೋದು ಸ್ವಲ್ಪ ನಿಧಾನ. ನೋಡಿ, ಕುಕ್ಕರ್ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ, 3 ವಿಷಲ್ ಆಗಿದೆ. ನೋಡಿ, ನೀರೆಲ್ಲ ಡ್ರೈ ಆಗಿದೆ. 2 ಕಪ್ ಹಾಕ್ಕೊಳ್ಳಿ. 1 ಕಪ್ಪು ಸಬ್ಬಕ್ಕಿಗೆ 2 ಕಪ್ಪು ನೀರು ಹಾಕ್ಕೊಂಡ್ರೆ ಸರೋಗುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಏನು ಬೇಯಿಸಿರೋಂಥ ಸಬ್ಬಕ್ಕಿನ ನೋಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಬೇಯಿಸ್ಕೊಂಡಿದ್ವಿ, ಕುಕ್ಕರಲ್ಲೇ ಬೇಯಿಸಿದ್ರೆ ಬೇಗ ಆಗುತ್ತೆ. ಪಾತ್ರೆಯಲ್ಲಿ ಅಂದರೆ ತುಂಬ ಲೇಟ್ ಆಗುತ್ತೆ. ನೋಡಿ, ಈಗ ಅದಕ್ಕೆ ನಾನು 3 ಲೋಟ ಹಾಲು ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಸರಿ ಹೋಗುತ್ತೆ 1 ಕಪ್ ಸಬ್ಬಕ್ಕಿಗೆ. ಅದು ಹಾಲು ಹಸಿದು ಹಾಕ್ಬಾರ್ದು, ಕಾಯಿಸ್ಕೊಂಡೇ ಹಾಕ್ಕೊಳ್ಬೇಕು. ನೋಡಿ, ಒಂದು ಕುದಿ ಬಂದ ನಂತರ ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 3/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವೀಟ್ ಇಷ್ಟಪಡೋರಾದರೆ 1 ಕಪ್ಗೆ 1 ಕಪ್ ಹಾಕ್ಕೊಳ್ತಾರೆ. ನಾನಿಲ್ಲಿ 3/4 ಕಪ್ ಹಾಕಿದ್ದೀನಿ. ಅದಕ್ಕಿಂತ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು, ಜಾಸ್ತಿ ಸಿಹಿ ಇಷ್ಟಪಡಲ್ಲ ಅನ್ನೋರು. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಬಾದಾಮ್ ಪೌಡ್ರು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಏಲಕ್ಕಿ. ಇದು ಹಾಕಿದ ನಂತರ ಒಂದು ಕುದಿ ಬರಬೇಕು. ಚೆನ್ನಾಗಿ ಬಾದಾಮ್ ಪೌಡ್ರೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಈಗ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು. ಆಗಿದೆ. ಈಗ ಆರಿದ್ಮೇಲೆ ಅದು ಇನ್ನೂ ಗಟ್ಟಿ ಬರುತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ತೆಳು ಕಾಣಿಸ್ತಾ ಇದೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಆಗಲೇ ಗಟ್ಟಿ ಬರ್ತಾ ಇದೆ. ಆರಿದ್ರೆ ಇನ್ನೂ ತಣ್ಣಗಾಗುತ್ತೆ. ನಿಮ್ಗೇನಾದರೂ ಗಟ್ಟಿ ಅನಿಸ್ತು ಅಂದರೆ ಇನ್ನೂ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಹಾಲು ಸೇರಿಸ್ಕೊಂಡ್ರೆ ಸರೋಗುತ್ತೆ. ನನಗೆ ಇದು ಕರೆಕ್ಟಾಗಿದೆ. ರುಚಿ ಅಂತೂ ಸೂಪರಾಗಿರುತ್ತೆ. ನಾವು ಒಂದೇ ಥರ ಪಾಯಸ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮನೆಗೆ ಗೆಸ್ಟ್ ಬಂದಾಗೂ ಅಷ್ಟೇ. ನೋಡಿ, ಆಗಿದೆ.
ಸುಲಭವಾಗೇ ಮಾಡ್ಕೊಳ್ಬೋದು. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬೌಲ್ಗೆ ಹಾಕಿ ಕೊಟ್ಟರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ನೀವು ಇದಕ್ಕೆ ಬೇಕಾದರೆ ಪಿಸ್ತಾ ಬಾದಾಮ್ ಎಲ್ಲ ಸೇರಿಸ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಇಷ್ಟಪಡೋರು ಜಾಸ್ತಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ರುಚಿ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕ್ಕೊಂಡ್ರೆ. ನೋಡಿ ಆರ್ತಾ ಸ್ವಲ್ಪ ಗಟ್ಟಿ ಬರ್ತಾ ಇದೆ. ಒಂದೇ ಆದ ಕರೆಕ್ಟಾಗಿ ಆಗುತ್ತೆ ಅದು ಆರೋ ಹೊತ್ತಿಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.